ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೃತ್ತಿಯಲ್ಲಿ ರೈತ, ಜೊತೆಗೆ ಮಂಡ್ಯ ರಮೇಶ್ ಅವರ ನಟನ ಅನ್ನೋ ಒಂದು ಟೀಮಲ್ಲಿ ಸುಮಾರು 9 ವರ್ಷಗಳ ಕಾಲ ನಾಟಕ ಮಾಡ್ತಾ, ಜೊತೆಗೆ ರೈತನಾಗಿ ಕೆಲಸ ಮಾಡ್ತಾ, ಶೈಲಜಾ ಮ್ಯಾಮ್ನೆಲ್ಲ ತೀರಾ ಹತ್ತಿರದಿಂದ ದೂರ ನಿಂತ್ಕೊಂಡು ನೋಡಿದವ್ರು ನಾವು. ಸರ್ರಂತೂ ಬಿ ಸುರೇಶ್ ಸರ್ರಂತೂ ನಟನಾಗೆ ಒಂದು ನಾಟಕ ಮಾಡಿಸಿದ್ರು. ಅಲ್ಲಿ ಅದೊಂದು ಬೇರೆ ಬಾಂಡಿಂಗು, ಅದೊಂದು ರೈತ ಅನ್ನೋದೇ ನನಗೆ ಫಿಕ್ಸ್ ಆಗಿ ರೈತ ಬರ ಇಲ್ಲಿ ಅಂತ ಈ ಥರ ಕರೆಯುವಂಥವ್ರು. ಡಿ ಬಿಟ್ಸು ತೊಗೊಂಡಿದ್ದಾರೆ ಅಂತ ಹೇಳಿದ ತಕ್ಷಣ ಫಸ್ಟು ನಂಗೆ ತಲೆಗೆ ಬಂದಿದ್ದೆ ಬಿ ಸುರೇಶ್ ಸರ್ ಮೇಡಮ್. ಅಂದರೆ ಅಷ್ಟು ಕ್ಲೋಸ್ ಆಗಿ ಅಷ್ಟು ಹತ್ರದಿಂದ ನೋಡಿದವರು. ಇವತ್ತು ನಾನು ಅವ್ರ ಜೊತೆಲಿ ಅವ್ರದ್ದೊಂದು ಟೀಮ್, ಅಂದರೆ ಈ ಥರ ಡಿ ಬಿಟ್ಸಲ್ಲಿ ನಮ್ಮದೊಂದು ಸಾಂಗ್ ಹೋಗ್ತಾ ಇದೆಯಲ್ಲ ಅನ್ನೋದು ನನಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಮೇಡಮ್, ಇದು ಈ ಥರ ಸಪೋರ್ಟು ನಿಮ್ಮ ಕಡೆಯಿಂದ ಸಿಕ್ಕಿರೋದಕ್ಕೆ. ಅದಾದಮೇಲೆ ಈ ಸಿನಿಮಾ ನಾನು ಜೊತೆಗೆ ಸೇರಿ ವರ್ಕ್ ಮಾಡಿದ್ದೆ ಬೇರೆ ಥರ, ಏನೋ ಟ್ರ್ಯಾಜಡಿ ಅಂತಲೇ ಅನ್ಬೋದು. ಅದು ಆಕಸ್ಮಿಕವಾಗಿ ಯಾರಿಗೋ ಫೋನ್ ಬಂದು ಇನ್ಯಾರಿಗೋ ಹೋಗಿ ಕೊನೆಗೆ ನನಗೂ ಅಂದರೆ ನೀವು ಮಾಡ್ತೀರಾ ಅನ್ನೋದೊಂದು ಬಂತು. ಸರ್, ಉತ್ತರ ಕರ್ನಾಟಕದ್ದು ಸ್ಲ್ಯಾಂಗು ನಿಮ್ಮ ನೋಡಿದ್ರೆ ಮಂಡ್ಯ ಯಾವಾಗಲ ಬಲ್ಲಲ್ಲ ಇದೆಕ್ಲಾ ಅಂತ ಅನ್ನೋ ಮಾತು ಹೆಂಗೆ ಅಂತ. ನಾಟಕ ಮಾಡಿರೋ ಅದೇ ಒಂದು ಕಾರಣ ಏನಂತಂದರೆ, ನಾಟಕ ಮಾಡಿರೋ ಉದ್ದೇಶ ಸುಮಾರು ಒಂದು 100-500 ಶೋಗಳನ್ನ ಮಾಡಿರೋ ಲೆಕ್ಕ. ನಾವು ಉತ್ತರ ಕರ್ನಾಟಕದಲ್ಲೂ ಕೂಡ ನಾಟಕ ಮಾಡಿದ್ದೀನಿ, ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದಕ್ಕೆ ಅದನ್ನು ಮನಸ್ಸಿಗೆ ಹಾಕ್ಕೊಂಡು ಅವಕಾಶವನ್ನು ಕೊಟ್ಟದ್ದು ಆನಂದ್ ಸರ್. ಫಸ್ಟು ಟೈಮು ಮುಹೂರ್ತಕ್ಕೆ ಅಂತ ಹೋದಾಗ ಅವ್ರನ್ನ ಮೀಟ್ ಮಾಡಿದಾಗ ಸೀರಿಯಸ್ಲಿ ನನಗೆ ನಾವು ಒಂದಷ್ಟು ಕಾಮಿಡಿ ಕಿಲಾಡಿ ಇದನ್ನೆಲ್ಲ ಬಜಾವರತ ಇದನ್ನೆಲ್ಲ ಮಾಡಿರೋ ಕಾರಣ ಪ್ರತಿಯೊಂದು ಸಿನಿಮಾಗೆ ಒಂದು ಮೀಟಿಂಗ್ ಹೋದ್ರೂ ಓಕೆ ಹೋದ್ವಿ ಬಂದ್ವಿ ಓಕೆ, ಅದು ಇನ್ಯಾವಾಗಲೂ ಫೋನ್ ಬರುತ್ತೆ, ಇಲ್ಲಾಂದರೆ ಫೋನೇ ಬರಲ್ಲ. ಆದರೆ ಅದೇ ಹೇಳ್ದಂಗೆ ಸಡನ್ನಾಗಿ ಆಗಿದ್ದು ಅಂತಂದರೆ ಇದೊಂದು ಸಿನಿಮಾ. 3 ದಿನದ ಹಿಂದೆ ಫೋನ್ ಬಂತು, ಹಿಂಗೆ ಆರ್ಟಿಸ್ಟ್ ಬೇಕು ಅಂತ. ಅದ್ರ ನೆಕ್ಸ್ಟು ನಾನೇ ಮಂಡ್ಯದವರು ಆ್ಯಕ್ಟ್ ಮಾಡ್ತೀನಿ ಅಂತ ಆಯಿತು. ತಿರ್ಗಾ ಅದ್ರ ನೆಕ್ಸ್ಟ್ ಡೇ ಕರೆಸಿ ಮೀಟಿಂಗ್ ಆಗೇ ಹೋಯ್ತು. ಓಕೆ ಮಾತಾಡಿಬಿಟ್ರು. ಅದಾದಮೇಲೆ ನೆಕ್ಸ್ಟ್ ಶೂಟು, ಅಂದರೆ ಮುಹೂರ್ತ ಆದ ಮಾರನೇ ದಿನಕ್ಕೆ ಶೂಟು. ಏನಾಗ್ತಾಯಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಲೇಟು ಹಿಂಗಾಗ್ತಿದ್ದ ಟೈಮಲ್ಲಿ ಇದೊಂದು ಸಡನ್ನಾಗಿ ಆಗ್ತಿದೆಯಂತಲ್ಲ ಅನ್ನೋ ಒಂದು ಖುಷಿ. ಜೊತೆಗೆ ನಾವು ಶೂಟಿಂಗ್ನ ಅದ್ರ ಕೆಲಸದ ಥರ ಮಾಡಲಿಲ್ಲ. ಸೀರಿಯಸ್ಸಾಗಿ ಹೇಳಬೇಕು ಅಂತಂದರೆ ಒಂದು ಜಾಲಿ ಮಾಡಿಕೊಂಡು, ಅವರು ನಮ್ಮ ಕಾಲು ಎಳ್ಕೊಂಡು ನಾವು ಅವ್ರ ಕಾಲು ಎಳ್ಕೊಂಡು, ಆ ಒಂದು ಬಾಂಡಿಂಗೇ ಬೇರೆ ಥರ ಇತ್ತು. ನಾನು ಇಷ್ಟು ವರ್ಷದಲ್ಲಿ ಒಂದು 7-8 ಸಿನಿಮಾ ಮಾಡಿದ್ದೀನಿ. ಆದರೆ ಈ ಥರ ಒಂದು ಬಾಂಡಿಂಗು, ಈ ಥರ ಒಂದು ಕೆಲಸ, ಅದರಲ್ಲೂ ಉತ್ತರ ಕರ್ನಾಟಕ ಸೈಡು ಸ್ಲ್ಯಾಂಗು, ನನಗಂತೂ ಇದು ದೊಡ್ಡ ಭಾಗ್ಯನೇ ಅಂತಲೇ ಅನ್ಬೋದು. ಆಮೇಲೆ ನಾವು ಮಾಡಿರೋದು ಎಲ್ಲ ಬರೀ ತರಲೆ ಕೆಲಸಗಳು, ತರಲೆ ಆ್ಯಕ್ಟಿಂಗ್ಗಳೇ. ಜಗಬಾಸು ಗೊತ್ತು ಆಲ್ಮೋಸ್ಟು ಇಲ್ಲ, ಒಂದು ಕಾಮಿಡಿ ಜಾನರ್ ಬಿಟ್ಟು ಬೇರೆ ಎಲ್ಲೂ ಹೋಗೇ ಇಲ್ಲ ನಾವು. ಇದು ನನ್ನ ಲೈಫಲ್ಲಿ ಒಂದು ಡೆಡ್ ಆಪೋಸಿಟ್ ಕ್ಯಾರೆಕ್ಟ್ರು. ನಾನು ಲೈಫಲ್ಲೇ ನೋಡದೇ ಇರೋಕ್ಕಾಗದೆ ಅಂತ ಕ್ಯಾರೆಕ್ಟ್ರು. ಅಂದರೆ ಒಂದು ಮಾನವೀಯತೆ ಕ್ಯಾರೆಕ್ಟ್ರು ಅಂತಲೇ ಹೇಳ್ಬೋದು. ಅಂದರೆ ಸರ್ ಅದೇ ಸರ್, ಪಾತ್ರದ ಬಗ್ಗೆ ಹೇಳ್ಬೋದಾ ಸರ್? ಅಂದರೆ ಯಾವ ಥರ?